ನಿಮ್ಮ ಮಕ್ಕಳು ಫ್ರೂಟ್ಸ್ ತಿನ್ನಂಗಿಲ್ವಾ? ಹಾಗಾದ್ರೆ ಈ ಥರ ಒಂದ್ಸರಿ ಫ್ರೂಟ್ ಸಲಾಡ್ ಮಾಡಿಕೊಟ್ಟು ನೋಡ್ರಿ. ಒಬ್ಬೊಬ್ಬರು ಒಂದೊಂದು ಕಪ್ ಅಲ್ಲ, ಎರಡೆರಡು ಕಪ್ ತಿಂದರೂ ಸಾಕಾಗಂಗಿಲ್ಲ. ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರ್ತೈತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಗೀತಾ ಕಿಚನ್ ಸ್ಟುಡಿಯೋ. ಇನ್ನೇನು ಬಿಸಿಲುಗಾಲ ಶುರು ಆಗೈತಿ. ಈ ಥರ ಮಕ್ಕಳಿಗೆ ಫ್ರೂಟ್ ಸಲಾಡ್ ಮಾಡಿಕೊಡ್ರು. ದೇಹಕ್ಕೂ ತಂಪು ಮತ್ತು ಬಾಯಿಗೂ ತುಂಬ ರುಚಿಯಾಗಿರ್ತೈತಿ. ಮತ್ತು ಮಾಡ್ಕೊಳಕ್ಕೂ ಜಾಸ್ತಿ ಟೈಮ್ ಏನು ಬೇಕಾಗಂಗಿಲ್ಲ. ಮತ್ತೆ ಆಗ್ತಾಳೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿರಿ. ಮೊದಲಿಗೆ ನಾನಿಲ್ಲಿ 4ರಿಂದ 5 ಥರ ಹಣ್ಣುಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಹಣ್ಣು ಬೇಕಲ್ಲ ಆ ಹಣ್ಣುಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಆಮೇಲೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊತೀನಿ. ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನಂದಿನಿ ಹಾಲು ತೊಗೊಳಕತ್ತೀನಿ. ನಾನಿಲ್ಲಿ ಒಂದು 4ರಿಂದ 5 ಜನಕ್ಕೆ ಆಗುವಷ್ಟು ಮಾಡ್ಕೊಳಕತ್ತೀನಿ. ನೀವು ನೋಡ್ಕೊಂಡು ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಲಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ. ಆಮೇಲೆ ಅದಕ್ಕೆ ಒಂದು 1/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ. ನೀವು ಬೇಕನ್ನಾದರೂ ಸಕ್ಕರೆನೂ ಯೂಸ್ ಮಾಡ್ಕೋಬೋದು, ಬೇಡ ಅಂತಂದರೆ ಬೆಲ್ಲನೂ ಯೂಸ್ ಮಾಡ್ಬೋದು. ಅದು ಬೇಡ ಅಂತಂದರೆ ಇದನ್ನು ಖರ್ಜೂರ ಬರುತ್ತಲ್ಲ ಅದನ್ನು ಒಂದು ಬಿಸಿ ಹಾಲಿನಾಗ 5ರಿಂದ 10 ನಿಮಿಷ ನೆನೆಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೋಬೋದು. ಈಗ ಒಂದು ಬಟ್ಲ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ಹಾಕೊಳಕತ್ತೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಉಗುರು ಬೆಚ್ಚಗಿರೋ ಹಾಲು ಹಾಕೋಬೇಕು. ಇಲ್ಲಾಂದರೆ ನೀವು ತನ್ನ ಹಾಲು ಹಾಕೋಬೋದು, ಬೇಡ ಅಂತಂದ್ರೆ ಉಗುರು ಬೆಚ್ಚಗಿರೋ ಹಾಲು ಹಾಕೋಬೋದು. ಬಟ್ ಜಾಸ್ತಿ ಬಿಸಿ ಇರೋ ಹಾಲು ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಅದು ಕಸ್ಟರ್ಡ್ ಪೌಡ್ರ್ ಜೊತೆ ಗಂಟು ಆಗ್ತಾವೆ. ಅದಕ್ಕೆ ಈಗ ಸ್ವಲ್ಪನೂ ಗಂಟಿಲ್ದಂಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಹಾಲು ಕುದಿಯಕತ್ತವ ಮಾಡ್ಕೊಂಡಿರುವಂಥ ಕಸ್ಟರ್ಡ್ ಪೌಡ್ರದ್ದು ಮಿಕ್ಸನ್ನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಬೇಕು. ಯಾವಾಗ ಇದನ್ನು ಹಾಕೊತಿರಲ್ಲ ಕೈ ಬಿಡದೆ ತಿರುಗಬೇಕು, ಯಾಕಂದ್ರೆ ಅದ್ರಾಗ ಗಂಟು ಆಗ್ತವೆ. ಯಾವಾಗ ಕಸ್ಟರ್ಡ್ ಪೌಡ್ರನ್ನ ಹಾಕೋತಿರಲ್ಲ ನೋಡ್ರಿ ಹಾಲಿನ ಕನ್ಸಿಸ್ಟೆನ್ಸಿನೂ ಹೆಂಗೆ ಗಟ್ಟಿ ಆಗ್ತೈತಿ ಅಂಥೇಳಿ. ಅದಕ್ಕೆ ನಾನೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಕಸ್ಟರ್ಡ್ ಪೌಡ್ರ್ ಹಾಕೊಂಡೇನೆ. ನೀವು ಜಾಸ್ತಿ ಹಾಕೊಂಡ್ರೆ ಅಂದರೆ ಇನ್ನೂ ಜಾಸ್ತಿ ಗಟ್ಟಿ ಆಗಿಬಿಡ್ತೈತಿ, ಆಮೇಲೆ ತಿನ್ನೋಕೆ ರುಚಿ ಎತ್ತಂಗಿಲ್ಲ. ಅದಕ್ಕೆ ಈಗ ಅದನ್ನು ಒಂದು 2 ನಿಮಿಷ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ನಮ್ದು ಇದು ಪೇಸ್ಟ್ ರೆಡಿ ಆಗ್ತೈತಿ. ಈಗ ಅದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಕ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಅದನ್ನೆಲ್ಲ ಪೇಸ್ಟ್ನ ಇದಕ್ಕೆ ಹಾಕ್ಕೊತೀನಿ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆಮೇಲೆ ನಿಮ್ಗೆ ಬೇಕಾಗಿರುವಂಥ ಹಣ್ಣುಗಳನ್ನೆಲ್ಲ ಇಲ್ಲಿ ಹಾಕೋಬೇಕು. ನಾನಿಲ್ಲಿ 1 ಕಪ್ ಆಗುವಷ್ಟು ಆರೆಂಜು, 1 ಕಪ್ ಆಗುವಷ್ಟು ವಾಟರ್ ಮೆಲನ್ನು, 1 ಕಪ್ ಆಗುವಷ್ಟು ಆ್ಯಪಲ್ಲು, 1 ಕಪ್ ಆಗುವಷ್ಟು ಬನಾನಾ, 1 ಕಪ್ ಆಗುವಷ್ಟು ನಾನಿಲ್ಲಿ ಇದನ್ನು ಗ್ರೇಪ್ಸು, ಮತ್ತು 1 ಕಪ್ ಆಗುವಷ್ಟು ನಾನಿಲ್ಲಿ ಕಿವಿ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿರಿ ನಿಮ್ಗೆ ಯಾವ್ಯಾವ ಹಣ್ಣು ಬೇಕಲ್ಲ ಎಕ್ಸ್ಟ್ರಾಸ್ ಯಾವ್ಯಾವ ಹಣ್ಣು ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು, ಬೇಡ ಅಂತಂದರೆ ಅವನ್ನ ಸ್ಕಿಪ್ಪು ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಲೈಕ್ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಇವನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರ್ತೈತಿ. ಇವಾಗ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಫ್ರಿಜ್ನಾಗ ಒಂದು 5 ನಿಮಿಷ ಇಡಬೇಕು. ಜಾಸ್ತಿನೇ ಇಡಕ್ಕೆ ಹೋಗ್ಬೇಡ್ರಿ, ಒಂದು 5 ಸ್ವಲ್ಪ ತಂಪಾದರೆ ಸಾಕು. ಆಮೇಲೆ ತಣ್ಣಗಿರುವಾಗಲೇ ಅದನ್ನು ಸರ್ವ್ ಮಾಡಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರ್ತೈತಿ ಮತ್ತು ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಒಂದ್ಸರಿ ರುಚಿ ಆದರೆ 1 ಕಪ್ ಅಲ್ಲ 2 ಕಪ್ ಒಬ್ಬರೇ ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ.